108 ಸರ್ಕಾರಿ ಆಂಬ್ಯುಲೆನ್ಸ್ ಸೇವೆ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ. ಅದರ ಕಾರ್ಯದ ಬಗ್ಗೆ ಗೌರವ ಇದೆ. ಆದರೆ ಈ ಹೆಮ್ಮೆ ಗೌರವಕ್ಕೆ ಧಕ್ಕೆ ತರುವಂತಹ ಬೆಳವಣಿಗೆಯೊಂದು ಇಲ್ಲಿ ನಡೀತಾ ಇದೆ. ಈ 108 ಸೇವೆ ಹಗರಣದ ಕೂಪ ಆಗಿರೋದನ್ನ ನಮ್ಮ ಕವರ್ ಸ್ಟೋರಿ ತಂಡ ಬಟಾಬಯಲು ಮಾಡಿದೆ. 108 ಆಂಬ್ಯುಲೆನ್ಸ್ ಚೇಸ್ ಮಾಡಿತು ಕವರ್ ಸ್ಟೋರಿ. ಬಯಲಾಯ್ತು ಆಂಬ್ಯುಲೆನ್ಸ್ ಮೋಸ. 108 ಸರ್ಕಾರಿ ಆಂಬ್ಯುಲೆನ್ಸ್ ಅದೆಷ್ಟೋ ಜನರಿಗೆ ಪ್ರಾಣದಾನ ಮಾಡಿದ ಸಂಜೀವಿನಿ. ಆದರೆ ಇಂಥ ಪವಿತ್ರ ಸೇವೆಯನ್ನ 108 ಆಂಬ್ಯುಲೆನ್ಸ್ನ ನಿರ್ವಹಣೆ ಹೊಣೆ ಹೊತ್ತ ಜೀವಿಕೆ ಅನ್ನೋ ಖಾಸಗಿ ಸಂಸ್ಥೆ ಅಪವಿತ್ರಗೊಳಿಸುತ್ತಿದೆ. ಹಣ ಗಳಿಸೋ ದುರುದ್ದೇಶದಿಂದ ಮಾಡಬಾರದ ಕೆಲಸ ಮಾಡ್ತಿದೆ. ಅವ್ರೇನು ಮಾಡ್ತಾರೆ ಅಂದರೆ ಒಂದೇ ಆಂಬ್ಯುಲೆನ್ಸ್ ಕಳಿಸ್ತಾ ಇಲ್ಲ ಸರ್. ಅಲ್ಲಿ ಸೆಂಟ್ರಲ್ಲಿ 2-3 ಆಂಬ್ಯುಲೆನ್ಸ್ ಬರ್ತದೆ. ಬಿಳ್ಚೋಡು ಅಂತ ಬರುತ್ತೆ, ಆನ್ಗೋಡು ಅಂತ ಬರುತ್ತೆ, ಉಚ್ಚಂಗಿದುರ್ಗ ಅಂತ ಬರುತ್ತೆ. ಅದರಲ್ಲಿ ಯಾವುದಾದ್ರೂ ಸೆಂಟ್ರಲ್ಲಿ ಒಂದು ಆಂಬ್ಯುಲೆನ್ಸಲ್ಲಿ ಪೇಷಂಟ್ನ ಶಿಫ್ಟ್ ಮಾಡಿಸ್ತಾರೆ ಸರ್. ಯಾಕೆ ಅಂದರೆ ಇವರು ಗೌರ್ಮೆಂಟಿಗೆ ಜಾಸ್ತಿ ಕೇಸಸ್ ಆಗ್ತಾ ಇದ್ದಾವೆ, ನಾವು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದು ಇವ್ರು ತೋರಿಸ್ತಾರೆ ಸರ್. ಬಟ್ ವರ್ಕ್ ಮಾಡ್ತಾ ಇರೋದು ನಾವಿಲ್ಲಿ. ಎಸ್, ಇವರ ದೂರಿಗೆ ಪೂರಕವಾದ ಸಾಕ್ಷಿಗಳು ಬೇಕಲ್ವೇ? ಅದಕ್ಕಾಗಿ ನಮ್ಮ ಆಪರೇಷನ್ 108 ಅನ್ನ ಪ್ರಾರಂಭಿಸಿದ್ವಿ. ನಮ್ಮ ಆಪರೇಷನ್ ಅಲ್ಲಿ ಸರ್ಕಾರದ 108 ಆಂಬ್ಯುಲೆನ್ಸ್ ಸೇವೆಯ ನಿರ್ವಹಣೆ ಹೊತ್ತ ಜೀವಿಕೆ ಸಂಸ್ಥೆ ಯಾವ ರೀತಿ ಹಣಕ್ಕಾಗಿ ತನ್ನ ಅಧಿಕಾರ ದುರ್ಬಳಕೆ ಮಾಡುತ್ತಿದೆ ಅನ್ನೋದನ್ನ ಬಯಲು ಮಾಡಿದ್ವಿ. ಜೀವಿಕೆ ಕಂಪ್ನಿಯವ್ರನ್ನ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೀತಾ ಇದೆ. ಮೆಡಿಸಿನ್ಸ್ ತೊಗೊತಾರೆ ಗೌರ್ಮೆಂಟ್ ಕಡೆಯಿಂದ. ನಮಗಂತೂ ಒಂದು ಮೆಡಿಸಿನ್ಸ್ ಕೊಟ್ಟಿಲ್ಲ ಇವತ್ತಿನವರೆಗೂ. ಆ್ಯಂಬುಲೆನ್ಸಲ್ಲಿ ಕಾಟನ್ ಸಮೇತ ಇಲ್ಲ ಸರ್, ಡ್ರೆಸ್ಸಿಂಗ್ ಪ್ಯಾಡ್ ಆಗಿರಲಿ. ಈ ಜೀವಿಕೆ ಸಂಸ್ಥೆ ತನ್ನ ಲಾಭಕ್ಕಾಗಿ ರೋಗಿಗಳನ್ನ ಒಂದಲ್ಲ, ಎರಡಲ್ಲ, ಮೂರಲ್ಲ, 5 ಆಂಬ್ಯುಲೆನ್ಸ್ ಬದಲಾಯಿಸಿ ಕರ್ಕೊಂಡು ಹೋಗುತ್ತೆ. ಜೊತೆಗೆ ಅವರ ಪ್ರಾಣದ ಜೊತೆಯೂ ಚೆಲ್ಲಾಟ ಆಡೋದನ್ನ ನಮ್ಮ ಕಾರ್ಯಾಚರಣೆಯಲ್ಲಿ ನಾವು ಲೈವ್ ಆಗಿ ಪತ್ತೆ ಹಚ್ಚಿದ್ವಿ. ಇಷ್ಟೇ ಅಲ್ಲ, ಇವರು ಆಂಬ್ಯುಲೆನ್ಸ್ ನಿರ್ವಹಣೆಯನ್ನು ಸರಿಯಾಗಿ ಮಾಡದೆ ಭಾರಿ ಮೋಸ ಮಾಡ್ತಿದ್ದಾರೆ. ಇದು ಕೂಡ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಯಿತು. ಸಾಹಸ ಮಾಡಿ ಕದ್ದು ಮುಚ್ಕೊಂಡು ನಾವು 108 ಆಂಬ್ಯುಲೆನ್ಸ್ ಒಳಗೆ ಬಂದಿದ್ದೀವಿ. ಇದರ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ, ಅವಲೋಕಿಸೋಣ. ಫಸ್ಟ್ ನಾವು ಇದು ಪೇಷಂಟ್ಗಳನ್ನು ತಗೊಂಡು ಹೋಗುವಂಥ ಇದೊಂದು ಸ್ಟ್ರೆಚರ್, ಫಸ್ಟ್ ಇದನ್ನೇ ನೋಡ್ಕೊಳ್ಳೋಣ. ಇದಕ್ಕೆ ಕಾಲು ಇದೇ ಇಲ್ಲ ನೋಡಿ, ಟಯರೇ ಕಿತ್ತು ಬಂದಿದೆ ನೋಡಿ. ಮೇಯ್ನಾಗಿ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನೇ ಆದಾಗ ಮೊದಲು ಆಕ್ಸಿಜನ್ ಕೊಡಬೇಕು. ಆದರೆ ಈ ಮೀಟರೇ ಸರಿ ಇಲ್ಲ, ಎಲ್ಲ ಹಾಳಾಗಿ ಹೋಗಿದೆ. ಇದು ನೋಡಿ, ಹಾಳಾಗಿದೆ ನೋಡಿ, ಲೀಕ್ ಆಗ್ತಾ ಇದೆ ಇದ್ರಲ್ಲಿ. ಪ್ಲಸ್ ಇದು ಎಷ್ಟು ದಿನ ಯೂಸ್ ಮಾಡಿಲ್ಲ ಅಂತ ಇದರಲ್ಲಿ ಒಂದು ಡಸ್ಟ್ ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ ಇದು ಯೂಸೇ ಆಗ್ತಿಲ್ಲ ಅನ್ನುವಂಥದ್ದು. ಜೊತೆಗೆ ಜೀವಿಕೆ ಸಂಸ್ಥೆ ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಯಾವ ಸೌಲಭ್ಯವನ್ನು ಕೊಡದೆ ಅವರನ್ನು ನಿರಂತರವಾಗಿ ಶೋಷಿಸುತ್ತಿದೆ. ಜೀವಿಕೆ ಸಂಸ್ಥೆ ಇಷ್ಟೆಲ್ಲ ಕರ್ಮಕಾಂಡ ಮಾಡಿದ್ರೂ ಆರೋಗ್ಯ ಸಚಿವರು ಇವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳದಿರುವುದು ಹಲವು ಅನುಮಾನಗಳನ್ನು ಸೃಷ್ಟಿಸಿದೆ. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್.